ಪರಪನಾಗ್ರಹಾರ ಕಾರಾಗೃಹವನ್ನ 3 ವಿಭಾಗವಾಗಿ ವಿಂಗಡಿಸಿದ್ರೆ ಇತ್ತ ದರ್ಶನ್ಗೆ 3ರ ಕಂಟಕ. ಈ 3 ಅನ್ನೋ ನಂಬರ್ಗೂ ಈ ದರ್ಶನ್ ಕೊಲೆ ಆರೋಪ ಪ್ರಕರಣಕ್ಕೂ ಏನೋ ನಂಟಿದೆ ಅನ್ಸುತ್ತೆ ಇವತ್ತಿನ ಮಟ್ಟಿಗಾದ್ರೂ. ಅಟ್ಲೀಸ್ಟ್ ದರ್ಶನ್ಗೆ ಇವತ್ತು 3 ವಿಚಾರಕ್ಕೆ ಟೆನ್ಷನ್. ಒಂದ್ ಕಡೆ ಜಾಮೀನ್ ಅರ್ಜಿ ವಿಚಾರ, ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ, ಮತ್ತೊಂದು ಕಡೆ ಮನೆ ಊಟ ಇವತ್ತಾದ್ರೂ ಕೋರ್ಟ್ ಕರುಣಿಸುತ್ತಾ ಅನ್ನೋ ಟೆನ್ಷನ್. ಹೀಗೆ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇವತ್ತು ಟೆನ್ಷನ್ ನಲ್ಲಿದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟೂ ಮಂದಿ ಆರೋಪಿಗಳನ್ನ. ನೆನೆ ಕೂಡ ಹೇಳ್ತಾ ಇದ್ವಿ ನೋಡಿ, ಇಷ್ಟು ದಿನ ಪರಪನಾಗ್ರಹಾರ ಕಾರಾಗೃಹದಲ್ಲೇ ಇದ್ರು 14 ಜನ ಆರೋಪಿಗಳು. ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡ್ತಿದ್ರು. ಇವಾಗ ಯಾವಾಗ ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿದ್ರು, ಛಿದ್ರ ಒಬ್ಬೊಬ್ಬರು ಒಂದೊಂದು ಕಾರಾಗೃಹದಲ್ಲಿದ್ದಾರೆ. ಎಲ್ಲರೂ ಕೂಡ ಇವಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಈಗ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ದರ್ಶನ್ ಮತ್ತೆ ಗ್ಯಾಂಗ್ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದ ಮುಂದೆ ತನಿಖಾಧಿಕಾರಿಗಳ ತಂಡ ಸಬ್ಮಿಟ್ ಮಾಡಿದೆ. ಹೀಗಿರುವಾಗ ಮಾಧ್ಯಮಗಳಲ್ಲಿ ಸರಣಿ ವರದಿಗೆ ಬೆಚ್ಚಿ ಬಿದ್ದಿರುವ ದರ್ಶನ್ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಬಾರದು ಅನ್ನುವ ರಿಟ್ ಅರ್ಜಿ. ಈ ಬಗ್ಗೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 3900 ಪುಟಗಳ ಆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನ ಹೇಗೆಲ್ಲ ಭೀಕರವಾಗಿ ಕೊಂದರು ಅನ್ನುವ ವಿಚಾರ ಬಯಲಾಗಿದೆ. ಮಾಧ್ಯಮದಲ್ಲೂ ಕೂಡ ಅದು ಸುದ್ದಿ ಪ್ರಸಾರ ಆದ ನಂತರ ಈಗ ದರ್ಶನ್ ಬೆಚ್ಚಿ ಬಿದ್ದಿದ್ದಾರೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಬೇಡಿ ಅಂತ ಹೇಳಿ ನಿರ್ಬಂಧ ವಿಧಿಸಿ ಅಂತ ಹೇಳಿ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಪನಾಗ್ರಹಾರ ಕಾರಾಗೃಹವನ್ನ 3 ವಿಭಾಗವಾಗಿ ವಿಂಗಡಿಸಿದ್ರೆ ಇತ್ತ ದರ್ಶನ್ಗೆ 3ರ ಕಂಟಕ. ಈ 3 ಅನ್ನೋ ನಂಬರ್ಗೂ ಈ ದರ್ಶನ್ ಕೊಲೆ ಆರೋಪ ಪ್ರಕರಣಕ್ಕೂ ಏನೋ ನಂಟಿದೆ ಅನ್ಸುತ್ತೆ ಇವತ್ತಿನ ಮಟ್ಟಿಗಾದ್ರೂ. ಅಟ್ಲೀಸ್ಟ್ ದರ್ಶನ್ಗೆ ಇವತ್ತು 3 ವಿಚಾರಕ್ಕೆ ಟೆನ್ಷನ್. ಒಂದ್ ಕಡೆ ಜಾಮೀನ್ ಅರ್ಜಿ ವಿಚಾರ, ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ, ಮತ್ತೊಂದು ಕಡೆ ಮನೆ ಊಟ ಇವತ್ತಾದ್ರೂ ಕೋರ್ಟ್ ಕರುಣಿಸುತ್ತಾ ಅನ್ನೋ ಟೆನ್ಷನ್. ಹೀಗೆ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇವತ್ತು ಟೆನ್ಷನ್ ನಲ್ಲಿದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟೂ ಮಂದಿ ಆರೋಪಿಗಳನ್ನ. ನೆನೆ ಕೂಡ ಹೇಳ್ತಾ ಇದ್ವಿ ನೋಡಿ, ಇಷ್ಟು ದಿನ ಪರಪನಾಗ್ರಹಾರ ಕಾರಾಗೃಹದಲ್ಲೇ ಇದ್ರು 14 ಜನ ಆರೋಪಿಗಳು. ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡ್ತಿದ್ರು. ಇವಾಗ ಯಾವಾಗ ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿದ್ರು, ಛಿದ್ರ ಒಬ್ಬೊಬ್ಬರು ಒಂದೊಂದು ಕಾರಾಗೃಹದಲ್ಲಿದ್ದಾರೆ. ಎಲ್ಲರೂ ಕೂಡ ಇವಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಈಗ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ದರ್ಶನ್ ಮತ್ತೆ ಗ್ಯಾಂಗ್ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದ ಮುಂದೆ ತನಿಖಾಧಿಕಾರಿಗಳ ತಂಡ ಸಬ್ಮಿಟ್ ಮಾಡಿದೆ. ಹೀಗಿರುವಾಗ ಮಾಧ್ಯಮಗಳಲ್ಲಿ ಸರಣಿ ವರದಿಗೆ ಬೆಚ್ಚಿ ಬಿದ್ದಿರುವ ದರ್ಶನ್ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಬಾರದು ಅನ್ನುವ ರಿಟ್ ಅರ್ಜಿ. ಈ ಬಗ್ಗೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 3900 ಪುಟಗಳ ಆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನ ಹೇಗೆಲ್ಲ ಭೀಕರವಾಗಿ ಕೊಂದರು ಅನ್ನುವ ವಿಚಾರ ಬಯಲಾಗಿದೆ. ಮಾಧ್ಯಮದಲ್ಲೂ ಕೂಡ ಅದು ಸುದ್ದಿ ಪ್ರಸಾರ ಆದ ನಂತರ ಈಗ ದರ್ಶನ್ ಬೆಚ್ಚಿ ಬಿದ್ದಿದ್ದಾರೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಬೇಡಿ ಅಂತ ಹೇಳಿ ನಿರ್ಬಂಧ ವಿಧಿಸಿ ಅಂತ ಹೇಳಿ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಪರಪನಾಗ್ರಹಾರ ಕಾರಾಗೃಹವನ್ನ 3 ವಿಭಾಗವಾಗಿ ವಿಂಗಡಿಸಿದ್ರೆ ಇತ್ತ ದರ್ಶನ್ಗೆ 3ರ ಕಂಟಕ. ಈ 3 ಅನ್ನೋ ನಂಬರ್ಗೂ ಈ ದರ್ಶನ್ ಕೊಲೆ ಆರೋಪ ಪ್ರಕರಣಕ್ಕೂ ಏನೋ ನಂಟಿದೆ ಅನ್ಸುತ್ತೆ ಇವತ್ತಿನ ಮಟ್ಟಿಗಾದ್ರೂ. ಅಟ್ಲೀಸ್ಟ್ ದರ್ಶನ್ಗೆ ಇವತ್ತು ಮೂರು ವಿಚಾರಕ್ಕೆ ಟೆನ್ಷನ್. ಒಂದ್ ಕಡೆ ಜಾಮೀನ್ ಅರ್ಜಿ ವಿಚಾರ, ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ, ಮತ್ತೊಂದು ಕಡೆ ಮನೆ ಊಟ ಇವತ್ತಾದ್ರೂ ಕೋರ್ಟ್ ಕರುಣಿಸುತ್ತಾ ಅನ್ನೋ ಟೆನ್ಷನ್. ಹೀಗೆ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇವತ್ತು ಟೆನ್ಷನ್ ನಲ್ಲಿದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟೂ ಮಂದಿ ಆರೋಪಿಗಳನ್ನ. ನೆನೆ ಕೂಡ ಹೇಳ್ತಾ ಇದ್ವಿ ನೋಡಿ, ಇಷ್ಟು ದಿನ ಪರಪನಾಗ್ರಹಾರ ಕಾರಾಗೃಹದಲ್ಲೇ ಇದ್ರು 14 ಜನ ಆರೋಪಿಗಳು. ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಮಾಡ್ತಿದ್ರು. ಯಾವಾಗ ಪರಪನಾಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿದ್ರು, ಛಿದ್ರ ಒಬ್ಬೊಬ್ಬರು ಒಂದೊಂದು ಕಾರಾಗೃಹದಲ್ಲಿದ್ದಾರೆ. ಎಲ್ಲರೂ ಕೂಡ ಇವಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಈಗ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ದರ್ಶನ್ ಮತ್ತೆ ಗ್ಯಾಂಗ್ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದ ಮುಂದೆ ಅಧಿಕಾರಿಗಳು, ತನಿಖಾಧಿಕಾರಿಗಳ ತಂಡ ಸಬ್ಮಿಟ್ ಮಾಡಿದೆ. ಹೀಗಿರುವಾಗ ಮಾಧ್ಯಮಗಳಲ್ಲಿ ಸರಣಿ ವರದಿಗೆ ಬೆಚ್ಚಿ ಬಿದ್ದಿರುವ ದರ್ಶನ್ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಬಾರದು ಅನ್ನುವ ರಿಟ್ ಅರ್ಜಿ. ಈ ಬಗ್ಗೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 3900 ಪುಟಗಳ ಆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನ ಹೇಗೆಲ್ಲ ಭೀಕರವಾಗಿ ಕೊಂದರು ಅನ್ನುವ ವಿಚಾರ ಬಯಲಾಗಿದೆ. ಮಾಧ್ಯಮದಲ್ಲೂ ಕೂಡ ಅದು ಸುದ್ದಿ ಪ್ರಸಾರ ಆದ ನಂತರ ಈಗ ದರ್ಶನ್ ಬೆಚ್ಚಿ ಬಿದ್ದಿದ್ದಾರೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಬೇಡಿ ಅಂಥೇಳಿ ನಿರ್ಬಂಧ ವಿಧಿಸಿ ಅಂಥೇಳಿ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹಿಯರಿಂಗ್ ಬಂದಾಗ ಅದರ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹಿಯರಿಂಗ್ ಬಂದಾಗ ಅದರ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ